ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ಇವತ್ತು ನಮ್ಮ ಹೆಮ್ಮೆಯ ರೇಣುಕಾಂಬ ಸ್ಟುಡಿಯೋದಲ್ಲಿ ನಾವು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ DSK ಮ್ಯಾಗ್ನಮ್ ಅವಾರ್ಡ್ಸ್ನ ವತಿಯಿಂದ ಅಮೇರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ಹಾಗೂ ವಿಶ್ವ ದಾಖಲೆ ಹಾಗೂ ಹಲವಾರು ಸಮಾಜ ಸೇವಾ ರತ್ನ, ಕಲಾ ಸೇವಾ ರತ್ನ ಅಂತಂದ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಸುನಿಲ್ ಕುಂಬಾರ್ ಅವರ ಒಂದು ಸಹಕಾರದಲ್ಲಿ ಮತ್ತು ಕಾರ್ತಿಕ್ ರಾಮ್ ಅವರ ಸಹಕಾರದಲ್ಲಿ, ಶ್ರೀಮತಿ ಪುಷ್ಪವತಿ KP ಅವರ ಸಹಕಾರದಲ್ಲಿ, ಸರಸ್ವತಿ ಮೇಡಮ್ ಸಹಕಾರದಲ್ಲಿ ನಾವು ಹಲವಾರು ಯಶಸ್ವಿಯಾದಂತಹ ಸಾಧಕ ಮಹನೀಯರಿಗೆ ವಿಶ್ವ ದಾಖಲೆ ಹಾಗೂ ಪ್ರಶಸ್ತಿಗಳನ್ನು ಕೊಟ್ವಿ. ಬಹಳ ಹೆಮ್ಮೆ ಇದೆ. ನಿಜವಾಗಲೂ ಲಿಮಿಟೆಡ್ ಆಗೇ ಮಾಡಿದ್ವಿ. 10 ಜನ ಡಾಕ್ಟರೇಟ್ ತೊಗೊಂಡ್ರು, ಸುಮಾರು 5 ಜನ ಸಮಾಜ ಸೇವಾ ರತ್ನ, ಕಲಾ ಸೇವಾ ರತ್ನ ಹಾಗೆ ಕಲಾರತ್ನ ಅಂತ. ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಿಗಾಗಿ ನಮ್ಮ DSK ಸುನಿಲ್ ಕುಂಬಾರ್ ಅವರು ಅದನ್ನು ಆರ್ಗನೈಸ್ ಮಾಡಿದ್ರು. ಭಾಳ ಖುಷಿ ಆಯಿತು. ಯಾಕೆಂತಂದರೆ ಒಬ್ಬರೇ ಮಾಡೋದಕ್ಕೆ, ಒಂದೇ ಸಾಧನೆ ಮಾಡೋದಕ್ಕೆ ಒಬ್ಬರಿಗೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದೆಲ್ಲ ಸೇರಿಕೊಂಡಾಗ ಕೈ ಸೇರಿದ್ರೆ ಮಾತ್ರ ಅದು ಚಪ್ಪಾಳೆನೂ ಆಗುತ್ತೆ, ಸಾಧನೆಯೂ ಆಗುತ್ತೆ ಅಂತ ಹೇಳ್ದ. ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಕಾರ್ಯಕ್ರಮ ಮುಗಿಸಿದ್ದೀವಿ ಅಂತ ಭಾವಿಸ್ತೀವಿ. ಅವರವರ ಸ್ವವಿವರಗಳನ್ನು ಅಂದರೆ ಅವರ ಪ್ರೊಫೈಲ್ಗಳನ್ನೆಲ್ಲ ನಾವು ತೊಗೋತೀವಿ. ನಮಗೆ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿಗೆ ನಮ್ಮ ಸುನಿಲ್ ಕುಂಬಾರ್ ಅವರು ಒಂದು ಸೆಲೆಕ್ಷನ್ ಕಮಿಟಿ ಮೆಂಬರ್ ಆಗಿರ್ತಾರೆ. ಅವ್ರನ್ನ ನಾವು ಅಥೆಂಟಿಕೇಟೆಡ್ ಆಗಿ ನಾವು ತೊಗೋತಾ ಇದ್ವಿ ನಮ್ಮ ಯೂನಿವರ್ಸಿಟಿಗೆ ಮತ್ತು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ. ಸೊ ಅವರೆಲ್ಲರೂ ನೋಡಿ ಸುಮಾರು ಒಂದು 6 ಜನ ಕಮಿಟಿಲಿ ಇರ್ತೀವಿ ನಾವು. ಆ ಕಮಿಟಿಯವರೆಲ್ಲ ನಿರ್ಧಾರ ಮಾಡ್ತೀವಿ, ಇದು ಯಾವ ಥರ ಇರುತ್ತೆ, ಏನಿರುತ್ತೆ, ಇವ್ರನ್ನ ಕೊಡ್ಬೋದಾ, ಇವರಿಗೆ ಡಾಕ್ಟರೇಟ್ ಕೊಟ್ಟಾಗ ಇವ್ರು ಯಾವ ರೀತಿ ಸದ್ಬಳಕೆ ಮಾಡ್ಕೋತಾರ, ದುರ್ಬಳಕೆ ಮಾಡ್ಕೋತಾರ ಅಂತ ನೋಡಿ ಅವರನ್ನು ನಾವು ನಾವೇ ಹೋಗಿ ಸ್ವತಃ ಇಂಟರ್ವ್ಯೂ ಮಾಡಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಮೇ ಬಿ ಎಲ್ಲರೂ ಒಳ್ಳೆಯ ಸಾಧಕರೇನೆ. ಆಮೇಲೆ ಒಂದೇ ಕ್ಷೇತ್ರದಲ್ಲಿರೋರಿಗೆ ನಾವು ಯಾರಿಗೂ ಕೊಟ್ಟಿಲ್ಲ. ವಿವಿಧ ವಿಭಾಗದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೇ ನಾವು ಕೊಟ್ಟಿದ್ದೀವಿ ಹೊರತು ಯಾರೂ ಅನರ್ಹರು ಅಂತ ನನಗನ್ನಿಸಲಿಲ್ಲ. ಸರಿಸುಮಾರು 5 ವರ್ಷಗಳ ಪ್ರತಿಯೊಂದು ವಿಭಾಗದಲ್ಲೂ ಅವರು ಸೇವೆ ಮಾಡಿರಬೇಕು. ಈ ಸಂಬಳ ತೊಗೊಂಡು ಅದು ಸೇವೆ ಆಗೋದಿಲ್ಲ. ಸೇವೆ ಮಾಡೋದು ಯಾವ ಥರ ಅಂತಂದರೆ 100 ರೂಪಾಯಿ ಚಾರ್ಜಸ್ ಇದ್ದರೆ ನಾವು 10 ರೂಪಾಯಿ ತೊಗೊಂಡು ಅದು ಕೆಲಸ ಮಾಡಿಕೊಟ್ಟಾಗ ಸೇವೆ ಅಂತ ಭಾವಿಸ್ತೀವಿ. ಆ ರೀತಿ ಒಂದು ಮಿನಿಮಮ್ 5 ವರ್ಷಗಳು ಯಾವುದೇ ಕ್ಷೇತ್ರ ಆಗ್ಬೋದು, ಕ್ರೀಡಾ ಕ್ಷೇತ್ರ ಆಗ್ಬೋದು, ಸಿನಿಮಾ ಕ್ಷೇತ್ರ ಆಗ್ಬೋದು, ರಾಜಕೀಯ ಕ್ಷೇತ್ರ ಆಗ್ಬೋದು, ಸಮಾಜ ಕ್ಷೇತ್ರ ಆಗ್ಬೋದು, ಯಾವುದೇ ಮೀಡಿಯಾ ಕ್ಷೇತ್ರ ಆಗ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಯಾರು ಬೇಕಾದರೂ 18 ವರ್ಷಗಳ ನಂತರ ಅಂದರೆ ಅವರು ಮೇಜರ್ ಆಗಿರಬೇಕು, ಅವ್ರಿಗೆ ನಾವು ಯಾರು ಬೇಕಾದರೂ ಗೌರವ ಡಾಕ್ಟರೇಟ್ ಪಡಿಬಹುದು. ಆಮೇಲೆ ಒಂದೇ ಎಲ್ಲರಿಗೂ ಈ ಒಂದು ಮೀಡಿಯಾ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಬಳಸಬೇಕು ಡಾಕ್ಟ್ರ್ ಅನ್ನೋದು ತುಂಬ ಮುಖ್ಯವಾಗತ್ತೆ. ಅದರಲ್ಲೂ ನಮ್ಮ ಜನ ಒಂದು ಚಿಕ್ಕದು ಸಿಕ್ತು ಅಂತಂದರೆ ನಾನೇ ಡಾಕ್ಟರು, ನಾನೇ ಬೇರೆ ರೀತಿ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಹೇಳ್ತಾರೆ. ಡಾಕ್ಟ್ರೇಟ್ನ ಬಳಸಬೇಕಾದ್ರೆ ಕನ್ನಡದಲ್ಲಿ ಡಾ 2ನೇ ಡಾ ಹಾಕಿ ಒಂದು ಡಾಟ್ ಹಾಕಬೇಕು. ಲಾಸ್ಟಲ್ಲಿ ಅವರು ಡಾಕ್ಟರ್ ಶ್ರೀನಾಥ್ ಅಂತ ಇದ್ದರೆ ಶ್ರೀನಾಥ್ ಆದ ನಂತರ HC, ಅದು ಹಾನರರಿ ಕಾಸ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಬರಬೇಕಾದ್ರೆ D ಮತ್ತು ಸ್ಮಾಲ್ r ಒಂದು ಚುಕ್ಕಿ ಹಾಕಿ ಅವ್ರ ಹೆಸರು ಹಾಕಿ ಲಾಸ್ಟಲ್ಲಿ HC ಅಂತ ಹಾಕಿದ್ರೆ ಮಾತ್ರ ಅದು ಹಾನರರಿ ಡಾಕ್ಟರೇಟ್ ತೊಗೊಂಡಿರ್ತಾರೆ ಅಂತ ಒಂದು ಸಿಂಬಲ್ ಆಗುತ್ತೆ. ನಿಮ್ಮಲ್ಲಿ ಯಾರೂ ಏನು ಹೇಳೋದಕ್ಕೆ ಬರಲ್ಲ. ಯಾಕಂದರೆ ಇವಾಗ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ 100 ವಿಘ್ನಗಳಿರುತ್ತೆ. ಅದೆಲ್ಲ ದಾಟಬೇಕ್ರಿ. ಜನಗಳಿರ್ತಾರೆ, ನಿಂದಕರಿರಬೇಕು ಹಂದಿಯ ಥರ ಅಂತ. ಅದೆಲ್ಲ ತಲೆ ಕೆಸ್ಕೋಬಾರ್ದು. ನೀವು ನಿಮ್ಮನ್ನು ಮೆಚ್ಚುವಂಥ ಕೆಲಸ ಮಾಡಬೇಕು. ಆವಾಗ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತ ನನ್ನ ಭಾವನೆ. ಯಾವಾಗಲೂ ನಾನು ಪ್ರತಿಯೊಂದು ಬಾರಿ ನಾನು ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀನಿ, ಸಾಧನೆಗೆ ಯಾವುದೇ ರೀತಿಯಾದಂತಹ ವಯಸ್ಸು ಇಲ್ಲ, ಅಥವಾ ಸಮಯನೂ ಇಲ್ಲ, ಅಥವಾ ಹಣನೂ ಬೇಕಾಗಿಲ್ಲ. ಮನಸ್ಸಿರಬೇಕು. ಆ ಮನಸ್ಸು ಇಟ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸೇವೆ ಮಾಡುವಂಥ ಮನೋಭಾವ ಇಟ್ಕೊಳ್ಳಿ. ಡಾಕ್ಟ್ರೇಟು ಬರುತ್ತೆ, ಪದ್ಮಶ್ರೀನೂ ಬರುತ್ತೆ, ಪದ್ಮಭೂಷಣೂ ಬರುತ್ತೆ, ಗಿನ್ನಿಸ್ ರೆಕಾರ್ಡ್ ಬರುತ್ತೆ, ಲಿಮ್ಕಾ ಬರುತ್ತೆ, ಅಥವಾ ನಮ್ಮ DSK ಮ್ಯಾಗ್ನಮ್ ಅವಾರ್ಡ್ಸ್ ಅವರು ಪ್ರಶಸ್ತಿಗಳನ್ನು ನಿಮಗೆ ಹುಡ್ಕೊಂಡು ಕೊಡ್ತಾರೆ. ಎಲ್ಲದಕ್ಕೂ ಒಂದು ಮಾನದಂಡ ಅಂತಿರುತ್ತೆ. ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸರ್. ಥ್ಯಾಂಕ್ ಯು. ಜೈ ಹಿಂದ್, ಒಂದೇ ಮಾತು. ಈ ದಿನ DSK ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದಂತಹ ಅಚೀವ್ಮೆಂಟ್ ಅವಾರ್ಡಲ್ಲಿ ನನಗೆ ಸೋಷಿಯಲ್ ವರ್ಕ್ ಮತ್ತು ನಟನೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸಿ ನನಗೆ ಸಮಾಜ ರತ್ನ ಸೇವಾ ಪ್ರಶಸ್ತಿಯನ್ನು ನೀಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಸುನಿಲ್ ಕುಂಬಾರ್ ಅಧ್ಯಕ್ಷರಾದಂತಹ ಅವರಿಗೆ ಇನ್ನೂ ಈ ಥರ ಹೆಚ್ಚು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುವಂತಹ ಒಂದು ಅವಕಾಶ ಇನ್ನೂ ಸಿಗಲಿ ಅಂತ ಕೇಳಿಕೊಂಡು, ಇನ್ನು ನಮ್ಮಂತಹ ಪ್ರತಿಭೆಗಳನ್ನು ಇನ್ನೂ ಗುರುತಿಸಲಿ ಅಂತ ಹೇಳ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡು. ಮೋಟಿವೇಶನ್ ಅಂದರೆ ಮೊದಲು ನಮ್ಮಲ್ಲಿ ಆ ಸ್ಥೈರ್ಯ ಇರಬೇಕು. ನಾವು ಮಾಡ್ತೀವಿ ಅನ್ನೋ ಒಂದು ಮನಸ್ಥೈರ್ಯ ಒಂದಿದ್ದರೆ 1000 ಜನ 1000 ಏನೇ ಹೇಳಿದ್ರು ನಾವು ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡ್ರೆ ಆ ಗುರಿ ತಲುಪಿಸೋವಷ್ಟು ನಾವು ಮೈಂಡ್ ಆ ಕಡೆ ಇರಬೇಕು ಹೊರತು ಬೇರೆಯವ್ರು ಏನೇ ಹೇಳಿದ್ರು ಆ ಕಡೆ ನಾವು ಕಿವಿ ಕೊಡೋದಾಗಲಿ ಮನಸ್ಸು ಕೊಡೋದಾಗಲಿ ಮಾಡಬಾರ್ದು. ನಮ್ಮ ಗುರಿಯತ್ತ ನಾವು ಸಾಧನೆಯನ್ನು ಮುಟ್ಟೋದಕ್ಕೆ, ನಮ್ಮ ಗುರಿ ಮುಟ್ಟೋದಕ್ಕೆ ನಾವು ನಮ್ಮ ಹೆಜ್ಜೆನ ಇಡಬೇಕಂತ ಕೇಳ್ಕೊತೀವಿ. ನಮಸ್ತೆ. ಖುಷಿ ಅಂತೂ ಎಲ್ರಿಗೂ ಸಹಜವಾಗಿ ಆಗೇ ಆಗುತ್ತೆ. ಒಂದು ಅವಾರ್ಡ್ ಮಾಡ್ತಿದ್ದಾರೆ ಅಂದರೆ ಖುಷಿನೇ ಇರುತ್ತೆ.
ನನಗೆ ನಾನು ಮಾಡಿರೋ ಒಂದು ಕೆಲಸಕ್ಕೆ ಬೇಡ ಆಗಿತ್ತು ಅನ್ಸುತ್ತೆ. ಯಾಕೆ ಅಂತಂದರೆ ಈಗೆಲ್ಲ ನೋಡ್ತೀವಿ ಬ್ಯುಸಿ ಶೆಡ್ಯೂಲ್ ಅಂದರೆ ಎಷ್ಟು ಅಂದರೆ ತಾವು ತನ್ನ ತನವನ್ನೇ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ನಾನು ಮಾಡಿರೋದು ಒಂದು ಅನಾಥಾಶ್ರಮ. 4 ಸೈಟ್ ಕೊಟ್ಬಿಟ್ಟು ಅನಾಥಾಶ್ರಮ ಮಾಡಿದ್ದೀನಿ. 40 ಜನ ಮಕ್ಕಳಿದ್ದಾರೆ, ವೃದ್ಧರು ಇದ್ದಾರೆ, ಎಲ್ಲ ವಯಸ್ಸಿನವರು ಇದ್ದಾರೆ. ಅವರು ಬೇಸಿಕಲಿ ನೋಡಿದ್ರೆ ಬಡತನದಿಂದ ಬಂದಂಥ ಮಕ್ಕಳಿದ್ದಾರೆ, ಕೈಕಲ್ಲಿದ್ದಂಥ ಮಕ್ಕಳಿದ್ದಾರೆ. ಇನ್ನೂ ಅಫಿಷಿಯಲ್ಸ್ ಎಲ್ಲ ಇದ್ದಾರೆ, ಅವ್ರ ತಂದೆಯವ್ರನ್ನ ಬಿಟ್ಟು ಹೋಗಿದ್ದಾರೆ. ನಂಗೆ ಬೇಜಾರೇನೆಂದರೆ ಇಲ್ಲಿ ಅವಾರ್ಡ್ ತೊಗೊಳೋದು ಒಂದು ಖುಷಿ ವಿಷಯ ಇದ್ದರೆ, ಯಾಕೆ ನಾವು ನಮ್ಮ ತನವನ್ನು ಮಾನವೀಯತೆಯಿಂದ ಬದುಕಬೇಕಾದವರು ಮಾನವೀಯತೆಯನ್ನು ಬಿಟ್ಟು ನಾವು ಬದುಕ್ತಾ ಇದ್ದೀವಿ. ದಯವಿಟ್ಟು ನಾನೇನು ನಮ್ಮದೇನು ಕೆಲಸ ಎಲ್ಲರಲ್ಲೂ ಪ್ರತಿಯೊಂದು ಪ್ರತಿಭೆ ಅನ್ನೋದು ಇದ್ದೇ ಇದೆ. ಆ ಪ್ರತಿಭೆನ ಹೊರಗೆ ತೆಗಿಬೇಕಂದ್ರೆ ಫಸ್ಟು ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಅಂದರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ಯಾವ ಕ್ಷೇತ್ರದಲ್ಲಿ ನೀವು ಇದ್ದೀರಾ ಅನ್ನೋದನ್ನು ಗುರುತಿಸ್ಕೊಂಡಾಗ ಮಾತ್ರ ನಾವೇನಾದ್ರೂ ಮಾಡಲಿಕ್ಕೆ ಸಾಧ್ಯ. ಸಾಧನೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಮಾಜ ಸೇವೆ ಇರಬೇಕದು. ಹೊರಗಡೆ ಎಲ್ಲ ವಾತಾವರಣ ನೋಡಿದಾಗ ಇಷ್ಟೇ ಜೀವನ ಏನೂ ಇಲ್ಲ. ಕೋಟಿ ಇದ್ದರೂ ತಿನ್ನೋದು ಒಂದೇ ಹೊತ್ತು ಊಟನೇ, 2 ಹೊತ್ತು ಊಟ ಕೊಟ್ಟರು ಕೂಡ ತಿನ್ನೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಏನಂದರೆ ರಿಯಾಲಿಟಿ ಏನಂದರೆ ವಾಸ್ತವದಲ್ಲಿ ಬದುಕಿ ಪ್ರಾಮಾಣಿಕತೆಯಿಂದ ಬದುಕಿ ಅಂತ ಹೇಳೋದು ನನ್ನ ವಿಷಯ ಅಂತ. ನೋಡಿ, ನನ್ನ ಹೆಸರು ಶರಣಪ್ಪ ಗುರೂಜಿ, ಡಾಕ್ಟರ್ ಶರಣಪ್ಪ ಗುರೂಜಿ ಅಂತ. ನಮ್ಮದು ಹಿರಿಯೂರು ತಾಲೂಕು ಪಟ್ರಳ್ಳಿ ಗ್ರಾಮ. ನಾನು ಇವತ್ತು ಈ ಸಾಧನೆ ಮಾಡಿ ಗುರುತಿಸಿ ನನಗೆ ಈ ಜಾಗಕ್ಕೆ ನಿಲ್ಲಿಸಿ ಈ ಅವಾರ್ಡ್ಗಳನ್ನೆಲ್ಲ ನನಗೆ ಸಿಗೋ ಹಾಗೆ ಮಾಡಿರ್ತಕ್ಕಂಥವ್ರು ನಮ್ಮ ಸುನಿಲ್ ಅವರು. ನನಗೆ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ತಂದು ಹೆಸರು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನನ್ನ ಬೆನ್ನೆಲುವಾಗಿ ಇವರೇ ನಿಂತಿರೋದು. ಶ್ರೀನಿವಾಸ ದಾವಣಗೆರೆಯವರು, ಇವರು ಸಹ ನಮಗೆ ಸಾಕಷ್ಟು ಸಹಾಯ ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ನೀವೇನಾದ್ರು ಮಾಡಿ ನಾವು ಇರ್ತೀವಿ ನಿಮ್ಮ ಹಿಂದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮೊದಲನೇದಾಗಿ ಯಾರಾದರೂ ಸಾಧನೆ ಮಾಡಬೇಕಾದ್ರೆ ಒಂದು ಗೋಲ್ ಇರಬೇಕು. ಏನು ಗೋಲು? ನಾನು ಸಮಾಜಕ್ಕೆ ಹೇಳೋಕೆ ಒಂದು ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಕಾಂಪಿಟೇಷನ್ ಇರುತ್ತೆ ಪಾರಿವಾಳದ್ದು. ಎಲ್ಲ ಪಾರಿವಾಳ ಕಾಂಪಿಟೇಷನಿಗೆ ತಂದಾಗ ಒಂದು 3 ಪಾರಿವಾಳ ಫೈನಲಿಗೆ ಬರುತ್ತೆ. ಬಂದ ಮೇಲೆ ಆ 3 ಪಾರಿವಾಳನೂ ಮೇಲೆ ತೂರಾಗಿ ಬಿಡ್ತಾರೆ. ಅದು ಹಾರುತ್ತೆ 2 ಪಾರಿವಾಳ ಒಂದು ಮಟ್ಟಕ್ಕೆ ಹಾರುತ್ತೆ ಬೀಳುತ್ತೆ, ಇನ್ನೊಂದು ಪಾರಿವಾಳ ಇನ್ನೊಂದು ಮಟ್ಟಕ್ಕೆ ಹಾರುತ್ತೆ ಬೀರುತ್ತೆ, ಇನ್ನೊಂದು ಪಾರಿವಾಳ ಹಾರುತ್ತೆ ಅಂದರೆ ಅದನ್ನು ಸಾಕ್ದವನಿಗೂ ಆಶ್ಚರ್ಯ ಆಗಿಬಿಡುತ್ತೆ, ಏನಪ್ಪ ಇದು ಹಿಂಗೆ ಆಗಿಬಿಡ್ತು ಅಂತ. ಆಮೇಲೆ ಜನಗಳು ಪ್ರಶ್ನೆ ಮಾಡ್ತಾರೆ, ಏನಿದು ಹಿನ್ನೆಲೆ ಗುಟ್ಟು ಅಂದಾಗ ಆ ಪಾರಿವಾಳಕ್ಕೆ ಕಿವಿನೇ ಕೇಳಲ್ಲಂತೆ. ಹಾಗೆ ಜನಗಳು ಏನು ನಮ್ಮನ್ನು ನಾವು ಬೆಳೀತಾ ಇರೋದನ್ನು ನೋಡಿದಾಗ ನಮಗೆ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ದೆ 2 ಕಿವಿನ ಮುಚ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಈ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಅಂತ ಈ ಮೂಲಕ ನಾನು ತಿಳಿಸೋಕೆ ಪ್ರಯತ್ನ ಹೇಳ್ತೀನಿ. ಪೋತಲ ಶ್ರೀನಿವಾಸ, ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಹಲವಾರು ವರ್ಷಗಳಿಂದ ಮಾತೃದೇವ ಸಮಾಜ ಕಲ್ಯಾಣ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಒಂದು NGOವನ್ನು ಮಾಡ್ಕೊಂಡು ಅದ್ರ ಮುಖಾಂತರ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡ್ಕೊಂತ ಬಂದಿದ್ದೀವಿ. ಈಗ ನಮ್ಮ ಆ ಸಂದೇಶ ಏನಪ್ಪ ಅಂತಂದರೆ, ನಾವು ಬರೀ ನಮ್ಮ ಫ್ಯಾಮಿಲಿ ನಮ್ಮ ದುಡಿಮೆ ನಾವು ಅಷ್ಟೇ ಅನ್ನೋದನ್ನೇ ಬಿಟ್ಬಿಟ್ಟು ಸಮಾಜದಲ್ಲಿ ಯಾರ್ಯಾರಿಗೆ ಏನೇನು ನೀಡಿದೆಯೋ ಅದ್ರ ಬಗ್ಗೆನೂ ಮಾಡಬೇಕು. ಯಾಕಂದರೆ ನಾವು ಏನೇ ಗಳಿಸಿದ್ರು ಸಮೇತ ಈ ಸಮಾಜದಿಂದನೇ ನಾವು ಗಳಿಸಿರ್ತೀವಿ. ಏನೇ ಆಗಿರಲಿ ನಾವು ಈ ಸಮಾಜದಿಂದನೇ ಗಳಿಸಿರ್ತೀವಲ್ಲ. ಆದ್ದರಿಂದ ಈ ಸಮಾಜಕ್ಕೆ ಏನು ನೀಡಿದೆಯೋ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ನಾವು ನಮ್ಮ ಮುಖಾಂತರ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಅದನ್ನು ಹೇಳಿದ್ದೀನಲ್ಲ, ನಾವು ಬರೀ ನಮ್ಮದು ವೈಯಕ್ತಿಕ ಅಷ್ಟೇ ಅನ್ನೋನೇ ಇಟ್ಕೋಬಾರ್ದು. ಸಮಾಜಕ್ಕೆ ಯಾರ್ಯಾರಿಗೆ ಏನೇನು ನೀಡಿದೆಯೋ ಅದರ ಅವಶ್ಯಕತೆ ಏನೇನಿದೆಯೋ ಅದನ್ನು ನಾವು ಮಾಡಬೇಕು ಅನ್ನೋದನ್ನೇ ನಮ್ಮ ಟ್ರಸ್ಟಿನ ಸದಸ್ಯರುಗಳಾದ್ರೂ ಅದೇ ಒಂದು ನೀಡಲ್ಲೇ ವರ್ಕ್ ಮಾಡ್ತಾಯಿದ್ದೀವಿ. ಸಂತೋಷ ಆಯಿತು. ಅದೇ ಥರ ಅಂದರೆ ಇನ್ನೊಂದಿಷ್ಟು ಜವಾಬ್ದಾರಿನೂ ನಮ್ಮ ಮೇಲೆ ಹೆಗಲ ಮೇಲೆ ಕೊಟ್ಟಂಗೆ ಆಗಿದೆ ಈಗ. ನಮಸ್ತೆ ಸರ್, ನನ್ನ ಹೆಸರು ರೋಹಿತ್ ಆದಿತ್ಯ ಅಂತ. ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ ಹೇಳಿದ್ದಾರೆ ಇವತ್ತಿಂದ ಡಾಕ್ಟರ್ ರೋಹಿತ್ ಆದಿತ್ಯ ಅಂತ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ತಾಯಿ ತಂದೆ, ಹಾಗೂ ಇವತ್ತು ಇನ್ನೊಬ್ಬರು ವ್ಯಕ್ತಿ ಬರಬೇಕಾಗಿತ್ತು, ವಿನೋದ್ ಕುಮಾರ್ ಅಂತ. ಅವರು ನಮ್ಮ ವೀಡಿಯೋಗಳು ಮಾಡಿಲ್ಲ, ಜನಗಳಿಗೆ ತಲುಪಿಸಿಲ್ಲ ಅಂದರೆ ಇವತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಹಾಗೆ ನಮ್ಮ ಗುರುಗಳು ಶರಣಪ್ಪ ಅಂತ, ಅವರಿಲ್ಲ ಅಂದರೆ ಇದು ನಮ್ಮ ಕೈಲಿ ಇವತ್ತು ಇದನ್ನು ಹಿಡ್ಕೊಳಕ್ಕಾಗ್ತಾ ಇರಲಿಲ್ಲ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಏನು ನಾವು ಸಮಾಜ ಸೇವೆ ಮಾಡ್ತಾ ಇದ್ವಿ, ಮತ್ತು ಇನ್ನು ನಮ್ಮ ಹೆಗಲ ಮೇಲೆ ಇನ್ನೊಂದು 100 kg ತೂಕ ಒರೆಸಿದ್ರೆ ಯಾವ ರೀತಿ ಆಗುತ್ತೋ ಆ ರೀತಿ ಜವಾಬ್ದಾರಿ ಇವಾಗ ಬಂದಿದೆ. ಇನ್ನು ಮುಂದಕ್ಕೆ ಇನ್ನೂ ಒಂದಷ್ಟು ಸಮಾಜ ಸೇವೆ ಕೆಲಸಗಳನ್ನ ಮಾಡ್ತಾ, ಇನ್ನು ನಮ್ಮ ಏನು ನಾವು ಓದ್ಕೊತಾ ಇರ್ತೀವಿ, ಯಾವಾಗಲೂ ಓದಿರೋದು ಯಾರೂ ಕಂಪ್ಲೀಟ್ ಅಲ್ಲ, ಕಲಿಯೋದು ಸಾಗರ, ಕಲ್ತಿರೋದು ಇನ್ನು ಸಾಸಿವೆ. ಇನ್ನು ಆ ಸಾಗರ ವಿದ್ಯೆಗೆ ಹಂಬಲಿಸುತ್ತಾ ಗುರುಗಳು ಸೇವೆ ಮತ್ತು ಜನಗಳ ಸೇವೆ ಮಾಡ್ತಾ ಮುಂದುವರಿಸ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಏನಿಲ್ಲ, ಫಸ್ಟ್ ಈಗ ನಾನು ಡಾಕ್ಟ್ರೇಟ್ ಇದಕ್ಕೆ ಸೆಲೆಕ್ಟ್ ಮಾಡಿದಂಥ ನಮ್ಮ ನಾಗೇಂದ್ರ ಬಾಬು ಮತ್ತು ಅವರ ಬ್ರದರ್ಸ್ ಶ್ರೀಕಾಂತ್ ಅವ್ರಿಗೆ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮ್ಮನ್ನು ಗುರುತಿಸಿದ್ದಾರೆ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಸುಮಾರೊಂದು 40 ವರ್ಷ ಮೇಲ್ಪಟ್ಟು ಕರಾಟೆ ತರಬೇತಿ ಮಾಡ್ತಾ ಬಂದಿದ್ದೀವಿ, ಟ್ರೈನಿಂಗ್ ಕೊಟ್ಟಿದ್ದೀವಿ.
ಪೊಲೀಸ್ ಅಕಾಡೆಮಿಯವರಿಗೆ ಪೊಲೀಸ್ನವ್ರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ, ಮತ್ತು ಮೈಸೂರು ರಾಜರವ್ರಿಗೆ ಪರ್ಸ್ನಲ್ಲ ಬಾಡಿಗಾರ್ಡಾಗೂ ವರ್ಕ್ ಮಾಡಿದ್ದೀವಿ. ಅದೇ ರೀತಿ ಅದರ್ ಆ್ಯಕ್ಟಿವಿಟೀಸು ತುಂಬ ಇದೆ. ಮತ್ತು ಹಿಪ್ನಾಟಿಸಮ್ಮು ಇವೆಲ್ಲ ತುಂಬ ಮಾಡಿ ಕೆಲವು ಮಕ್ಕಳುಗಳಿಗೆ ಎಜುಕೇಷನ್ಗೆ ಅನುಕೂಲ ಆಗುತ್ತೋ ಮೈಂಡು ರಿಫ್ರೆಶ್ ಮಾಡಿ ಹಿಪ್ನಾಟಿಸಮ್ ಎಲ್ಲ ಮಾಡ್ತಾಯಿದ್ದೀವಿ. ಈ ಸಂಸ್ಥೆ ನಮ್ಮ ಅಮೇರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿ ನಮ್ಮನ್ನು ಗುರುತಿಸಿ ಒಂದು ಡಾಕ್ಟರೇಟ್ ಕೊಟ್ಟಿದೆ ಅಂದರೆ ಈ ಸ್ಪೋರ್ಟ್ಸ್ ಕರಾಟೆ ಕಡೆಯಿಂದ ತುಂಬ ಖುಷಿ ಆಗ್ತಾಯಿದೆ. ಸರ್, ನಾನು ಮೂಲತಃ ಶಿಲ್ಪ ಕಲಾವಿದ. ನಾನು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕಿಂದ ಬಂದಿರೋದು. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ ಈ ಅವಾರ್ಡ್ ಸಿಕ್ಕಿರೋದ್ರಿಂದ. ಅದು ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ನಾನು ಈ ಚಿತ್ರಕಲಾವಿದೆ. ನಾನು MFA ಮಾಡಿದ್ದೀನಿ, ಇದರಲ್ಲೇ ಡಬಲ್ ಡಿಗ್ರಿ ಮಾಡಿದ್ದೀನಿ. ಸೊ ಈ ಕಲೆ ಇದರಿಂದಲೇ ಮಾಡ್ತಾಯಿದ್ದೀನಿ ಸರ್. ಸರ್, ಎಲ್ಲರೂ ನಮಸ್ಕಾರ. ಹಾಗೂ ನಮ್ಮನ್ನು ಆಯ್ಕೆ ಮಾಡಿದಂಥ ಸುನೀಲ್ ಸರ್ಗೂ ನಮಸ್ಕಾರ. ನಾವು ಬಡತನದಲ್ಲಿ ಹುಟ್ಟಿ ಎಜುಕೇಷನ್ ಮಾಡಿ ನಾನು ಶಿಕ್ಷಕರಾಗಿ ಸಮಾಜ ಸೇವೆ ಮಾಡಿ ಬಡ ಜನತೆ, ವಿಶೇಷ ಅಂಗವಿಕಲತೆ ಮಕ್ಕಳ ಬಗ್ಗೆ, ವಿಶೇಷ ಚೇತನರ ಬಗ್ಗೆ ಅವರ ಸೇವೆ ಮಾಡಿ, ಅಷ್ಟೇ ಅಲ್ಲ ಒಂದು ಕೆರಗೋಳ್ ಡ್ಯಾಮ್ ಅಂತ ಒಂದು ಡ್ಯಾಮನ್ನು ಕಂಡುಹಿಡಿದು CM ಕಡೆಯಿಂದ ಸನ್ಮಾನ ಆಗಿದೆ. ಅಲ್ಲಿ ಕೋಲಾರ ಜಿಲ್ಲೆಗೆ ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಯಾವಾಗ ಬಡ್ತಾ ಇರ್ತಾಯಿದ್ರು. ಅಂಥ ಜಾಗಕ್ಕೆ, ಅಂಥ ಜಿಲ್ಲೆಗೆ ನೀರನ್ನು ಒದಗಿಸಿ CM ಕಡೆಯಿಂದ ಸನ್ಮಾನ ಪಡೆದಿದ್ದೀನಿ. ಅಷ್ಟೇ ಅಲ್ಲ, ನಾವು ಒಳ್ಳೆ ಜನರ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಒಂದು ದಾರಿಯಲ್ಲಿ ಮುಳ್ಳೆತ್ತೋದಾಗ್ಬೋದು, ಗಾಜು ಕಟ್ಟೋದಾಗ್ಬೋದು, ಗಿಡ ಗಂಟುಗಳನ್ನು ಹೊಡೆಯೋದಾಗ್ಬೋದು, ಬಡವರ ಸೇವೆ ಮಾಡಿ ಹಾಗೂ ಜನಸಾಮಾನ್ಯರ ಸೇವೆ ಮಾಡಿ, ಅಷ್ಟೇ ಅಲ್ಲ ನಾವು ಇದುವರೆಗೂ ಇದು 6ನೇ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀನಿ. ಯಾವುದೇದಪ್ಪ ಅಂದರೆ ಸೇವಾ ಸ್ಫೂರ್ತಿ, ಸಂಗೀತ ಕಲಾ ಸೇವಾ ಪ್ರಶಸ್ತಿ ಹಾಗೂ ಡಾಕ್ಟರೇಟ್ ಆಗಿದೆ. ಮತ್ತು ಸಮಾಜ ಸೇವಾ ರತ್ನ, ಕಲಾ ಸೇವಾ ರತ್ನ ಇಷ್ಟೆಲ್ಲ ಪಡೆದು ನಾವು ಈ ಒಂದು ಸೇವೆಯಲ್ಲಿ ತೊಡಗಿ ಇವತ್ತು ಕೂಡ ಕಲಾ ಸೇವೆ ಕೊಟ್ಟಿದ್ದೀರಾ, ಕಲಾ ಸೇವಾ ಪ್ರಶಸ್ತಿ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ಡಾಕ್ಟರ್ ಕುಮಾರ್ ವಸಿಷ್ಠ ಅಂತೇಳಿ, ಆಸ್ಟ್ರಾಲಜರು ಮತ್ತು ವಾಸ್ತು ಕನ್ಸಲ್ಟೆಂಟು. ಕಳೆದ 30 ವರ್ಷದಿಂದ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಳೆದ 11 ವರ್ಷದಲ್ಲಿ ನಾನು ಈ ಕ್ಷೇತ್ರದಲ್ಲಿ 737 ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತೀನಿ. 60 ವಿಶ್ವ ದಾಖಲೆಗಳು, ವರ್ಲ್ಡ್ ರೆಕಾರ್ಡ್ಸನ್ನು ಮಾಡಿರ್ತೀನಿ. ಗಿನ್ನಿಸ್ ಬುಕ್ ಹಾಗೂ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಕೂಡ ನನ್ನ ಹೆಸರು ಛಾಪಿತವಾಗಿದೆ. ಅದೇ ರೀತಿಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಳ್ಳುವಂಥದ್ರಲ್ಲಿ ಖುಷಿ ಯಾಕಿರುತ್ತೆ ಅಂತಂದರೆ, ನಮ್ಮ ಒಂದು ಸಾಧನೆಯನ್ನು ಗುರುತಿಸಿ ಪ್ರಶಂಸೆ ಮಾಡುವಂಥ, ನಮ್ಮ ಶ್ರಮಕ್ಕೆ ಕೊಡುವಂಥ ಆಸ್ತಿಯೇ ಪ್ರಶಸ್ತಿ. ಮನುಷ್ಯ ಶಾಶ್ವತ ಅಲ್ಲ, ಆದರೆ ಅವನು ಮಾಡಿರುವಂಥ ಒಳ್ಳೆಯ ಹೆಸರು ಸಮಾಜದಲ್ಲಿ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಅವರು ಕೂಡ ಒಳ್ಳೆ ಕೆಲಸ ಮಾಡಬೇಕನ್ನುವಂಥ ಒಂದು ಆಸೆ ಅವರಲ್ಲಿ ಮೂಡುತ್ತಲ್ಲ, ಅಂಥದಕ್ಕೆ ಪ್ರಶಸ್ತಿ ಭಾಳ ಸಹಾಯಕ ಅಂತ ಹೇಳ್ತೀವಿ. ಪ್ರಶಸ್ತಿ ಬಂದ ಮೇಲೆ ನಮಗೆ ಗೌರವ ಹೆಚ್ಚಾಗೋದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಸಮಾಜದಲ್ಲಿ ಹೆಚ್ಚಾಗುತ್ತೆ. ಅದರಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಪ್ರೇರಣೆಯಿಂದ ನಾವು ಇನ್ನಷ್ಟು ಜನರಿಗೆ ಸಹಾಯ ಮಾಡುವಲ್ಲಿ ಯಶಸ್ವಿ ಆಗ್ತೀವಿ. ಅದರಿಂದ ಇಂಥ ಒಂದು ಪ್ರಶಸ್ತಿಗಳು ಇರಬೇಕು. ಆಗ ನಮ್ಮನ್ನು ಗುರುತಿಸಿ ಪ್ರಶಸ್ತಿ ಕೊಟ್ಟಾಗ ನಮ್ಗೆ ಇನ್ನಷ್ಟು ಪ್ರೇರಣೆ ಬಂದು ಇನ್ನಷ್ಟು ಒಳ್ಳೆ ಕೆಲಸ ಮಾಡುವಲ್ಲಿ ಸಹಾಯ ಆಗುತ್ತೆ. ಎಲ್ಲರಿಗೂ ಯೂತ್ಸ್ಗೆ ಏನಂತ ಹೇಳ್ತೀವಿ ಅಂದರೆ, ಬರೀ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸಮಾಜ ಯಾವ ರೀತಿಯಲ್ಲಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತೇಳಿ ಎಲ್ಲನೂ ಅಬ್ಸರ್ವ್ ಮಾಡಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೋಬೇಕು, ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತ ಹೇಳ್ತೀವಿ. ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಯೂತ್ಸ್ ಬಗ್ಗೆ ಬರೀ ಡ್ರಿಂಕ್ಸು ಈ ಥರದ್ದು ನ್ಯೂಸ್ಗಳನ್ನು ನೋಡೋದ್ರ ಬದಲಾಗಿ ಇಂಥ ಒಂದು ಸಾಧನೆಯನ್ನು ಮಾಡಿ 4 ಜನಕ್ಕೆ ಪ್ರೇರಣೆ ಆಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ತುಂಬ ಸಂತೋಷ ಆಗ್ತಾಯಿದೆ. ಇದು ಅಮೆರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿ ಅವರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಸ್ನೇಹಿತರಾದಂಥ ಶ್ರೀಯುತ ನಾಗೇಂದ್ರ ಬಾಬು ಮತ್ತು ಅವರ ಬ್ರದರ್ ಶ್ರೀನಾಥ್ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಬೇಕು. ಹಾರ್ಡ್ ವರ್ಕ್ ಇಲ್ಲದೆ ಡೆಡಿಕೇಷನ್
ಇವೆಲ್ಲ ಇಲ್ಲದೇ ಇದ್ದರೆ ಎಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ಈ ನಮ್ಮ ಸಾಧನೆಯನ್ನು ಗುರುತಿಸಿ ಅನೇಕ ವರ್ಷಗಳ ಕಾಲ ಸರಿಸುಮಾರು ನಾನು 38 ವರ್ಷಗಳ ಕಾಲ ಈ ಮಾರ್ಷಲ್ ಆರ್ಟ್ ಕ್ಷೇತ್ರದಲ್ಲಿದ್ದೀನಿ. ಈ ಕರಾಟೆ ಆ್ಯಂಡ್ ಮಾರ್ಷಲ್ ಆರ್ಟ್ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಿ, ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ನನಗೆ ಗೌರವಿಸಿದ್ದಕ್ಕೆ ನನ್ನ ಈ ಒಂದು ಶ್ರಮಕ್ಕೆ ಕಾರಣಕರ್ತರಾದಂಥ ನನ್ನ ಪೋಷಕರು ಹಾಗೂ ನನ್ನ ವಿದ್ಯಾರ್ಥಿಗಳು ಹಾಗೂ ನನ್ನ ವಿದ್ಯಾರ್ಥಿಗಳ ಪೋಷಕರುಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಹೆಚ್ಚಿನದಾಗಿ ನನ್ನ ಸ್ನೇಹಿತರಾದ ಶ್ರೀಯುತ ನಾಗೇಂದ್ರ ಬಾಬು ಹಾಗೂ ನನ್ನ ಗುರುಗಳಾದ ಶ್ರೀ ವೆಂಕಟೇಶ್ CR ಅವರು ಹಾಗೂ ಇವರೆಲ್ಲರೂ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊತಾ ಈ ಒಂದು ಪ್ರಶಸ್ತಿ ನೀಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಅಮೆರಿಕನ್ ವಿಸ್ಡಮ್ ಪೀಸ್ ಯೂನಿವರ್ಸಿಟಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.